ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಮತ್ತೊಂದು ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನನ್ನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಪ್ರಿವಿಯಸ್ ವ್ಲಾಗಲ್ಲಿ ನಮ್ಮ ಊರಿಗೆ ಹೋಗಿದ್ದನ್ನು ನಾನು ಹೇಳಿರ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಫೈರ್ ಕ್ಯಾಂಪ್ ಎಲ್ಲ ಆಗಿ ಮುಗಿಸ್ಕೊಂಡು ಎದ್ದು ಬ್ರೇಕ್ಫಾಸ್ಟ್ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಿಯರ್ ಬೈ ಇರುವಂಥ ಇಲ್ಲಿ ಫ್ರೆಶ್ ಆಗಿರುವಂಥ ವೆಜಿಟೇಬಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ನಮ್ಮೂರ ಹತ್ರ ಇರುವಂಥ ಮೋರಿಗೆ ಬಂದಿದ್ದೆ. ನಮಗೆ ನಾವಿರುವಂಥ ಏರಿಯಾದಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ, ಬಟ್ ಪಕ್ಕದಲ್ಲೇ ಏನಿಲ್ಲ. ಸೊ ಮೇನ್ ಸಿಟಿ ಬಂದು ಒಂದು 4 ಕಿಲೋಮೀಟ್ರಲ್ಲಿದೆ. ಸೊ ಅಲ್ಲಿಗೆ ಬಂದು ನಾವು ವೆಜಿಟೇಬಲ್ನ ತೊಗೊಂಡು ಹೋಗ್ಬೋದು. ಇದು ಮೋರು. ಸೊ ಏನಕ್ಕೆ ಇಲ್ಲಿ ಅಂತ ಅಂದರೆ, ಎಲ್ಲ ನಾವು ಅಲ್ಲಿಂದ ಬಂದಿರ್ತೀವಲ್ವ. ಸೊ ಏನೇನು ಬೇಕೋ ಅದನ್ನು ಒಂದೇ ಸರಿಗೆ ನಾವು ತೊಗೊಂಡು ಹೋಗ್ಬೋದು. ಜ್ಞಾಪಕ ಇಟ್ಕೊಂಡು ಏನಾದರೂ ಬರ್ಕೊಂಡು ತೊಗೊಂಡು ಬಂದಿದ್ರೆ ಮಾತ್ರ. ಸೊ ಒನ್ಸ್ ಆಫ್ ಆಲ್ ವೆಜಿಟೇಬಲ್ ಆಗಿರ್ಬೋದು, ಬೇರೆ ಏನಾದರೂ ಮಶ್ರೂಮು, ಪನ್ನೀರು, ಮತ್ತು ಆ ಥರ ಏನು ಬೇಕಿದ್ದರೂ, ಗ್ರಾಸರಿನೋ, ಮಿಲ್ಕು, ಆ ಥರ ಏನು ಬೇಕಿದ್ದರೂ ಒಂದೇ ಸ್ಟಾಪಲ್ಲಿ ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಮೋರಿಗೆ ಬಂದುಬಿಟ್ರೆ ಬೆಸ್ಟ್ ಅಂತ ಅಂದ್ಕೊಂಡು ಬಂದುಬಿಡ್ತೀನಿ. ಸೊ ಇಲ್ಲಿ ಬೇಕಾಗಿರುವಂಥ ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಒಂದೇ ಸರಿ ತೊಗೊಂಡು ಹೋಗ್ಬಿಡೋಣ ಅಂತ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಏನಂತ ಹೇಳೋದು, ಮಶ್ರೂಮ್ ಬಿರಿಯಾನಿ. ಯಾಕೆಂದರೆ ನಾನ್ ವೆಜ್ ಸ್ವಲ್ಪ ಕಡ್ಡೋನ್ ಮಾಡಿಬಿಟ್ಟಿದ್ವಿ. ಸೊ ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿಗೆ ಅಂತ ಐಟಮ್ಸ್ ತೊಗೊಳ್ತಾ ಇದ್ದೀನಿ ನಾನು. ಚಕ್ಕೆ, ಲವಂಗ, ಈ ಥರ ಇರೋದೆಲ್ಲನೂ ಬೇಕಾಗುತ್ತೆ. ಸೊ ಆಮೇಲೆ ನಮ್ಮ ಅಜ್ಜಿಗೆ ಸ್ವಲ್ಪ ಮೆಡಿಸಿನ್ಸ್ ಬೇಕಿತ್ತಂತೆ. ಸೊ ಹಾಗಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಸ್ವಲ್ಪ, ಮತ್ತು ನಾನು ಕೂಡ ಅದು ಇದು ಬೇಕಿತ್ತು ತೊಗೊಂಡು ಅಲ್ಲಿಂದ ಅಜ್ಜಿಗನ ಸ್ವಲ್ಪ ಬೇರೆ ಏನಾದರೂ ತರಕಾರಿ ಅಲ್ಲಿ ಸಿಗದೆ ಇರೋವಂಥದ್ದು ಅಥವಾ ಚೆನ್ನಾಗಿಲ್ಲದೆ ಇರೋದನ್ನು ತೊಗೊಂಡು ಬರೋದಕ್ಕೆ ಹೋಗಿದ್ದ. ಅವನು ತೊಗೊಂಡು ಬಂದ. ನಾವು ಆಪೋಸಿಟಲ್ಲಿ ಬಂದು ನಿಂತ್ಕೊಂಡಿದ್ವಿ. ಹಾಗೆ ಬಂದು ಹತ್ಕೊಂಡು ಅಲ್ಲಿಂದ ಹೊರಟು ಊರಿಗೆ ಬಂದ್ವಿ. ಇಲ್ಲ ಕೆಲಸದ್ದು ಬಂದಿಲ್ವಾ? ಇನ್ನೂ ಬಂದಿಲ್ವಾ? ಹೋಗ್ಯಾರ, ಊರ್ಬಿಟ್ಟೆ ಹೋಗ್ಯಾರ. ನಿಜ ಇಲ್ಲ ಕಣಚ್ಚಿ, ಅವರು ಎಲ್ಲೋ ಹೋಗ್ಬಿಟ್ಟವ್ರೆ. ಅಕ್ಕ ಅದಕ್ಕೆ ನೀರು ತಮ್ಮ ಮೇಗ. ಮಸಾಲೆಗಳು ಏನಿಲ್ಲ ತಾನೇ. ಮದುವೆ ಆಗಲ್ಲ ಹುಡುಗಿಯರು ಮದುವೆ ಯಾಕನೇನಾ? ಇರಿ, ಎಲ್ಲ ಒಟ್ಟಿಗೆ ಹಾಕ್ಬೇಕು ನೀನು. ಏನಾಗಲ್ತಾಳೆ.
ಚಂದ. ಹ್ಞೂ ಬಟಾಣಿ ಹಾಕಂತಡಿ. ನೀರೈತೆ. ಹಂಚಿಲ್ಲೇ ಐತಲ್ವೇನಜ್ಜಿ? ಹ್ಞೂ ರುಬ್ಬೆ ಇಲ್ಲ ನೀಟಾಗಿ. ಅಲ್ವೇನಾ? ಅವ್ರು ಜಾಸ್ತಿ ಜನ ಅಲ್ಲೇ ಇದ್ದಿದ್ದು. ಹಿಟ್ಟಿಲ್ಲ, ಹಂಗೆ ಮಾಡಿಬಿಟ್ಟು. ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಅದಾದಮೇಲೆ ಏನಾದರೂ ಮಾಡಬೇಕಲ್ಲ ಕೆಲಸ. ಏನು ಕೆಲಸ ಇರಲ್ಲ ಅಲ್ವಾ. ಹಾಗಾಗಿ ಒಂದು ನರ್ಸರಿಗೆ ಬಂದ್ವಿ. ಆ ನರ್ಸರಿಲಿ ಇರುವಂಥ ಫ್ರೂಟ್ಸು ಏನೇನು ಕಾಯಿಗಳಿದೆಯೋ ಹಣ್ಣುಗಳಿದೆಯೋ ಅದನ್ನೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಗಿಡಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದರಲ್ಲಿ ಏನಂತಂದರೆ ಒಂದು ಗಿಡ 1,500 2,000 ಆ ಥರ ರೇಂಜಲ್ಲಿತ್ತು. ಸೊ ಬಟ್ ನಾನಾ ವೆರೈಟಿ ಇತ್ತು, ಸಿಕ್ಕಾಪಟ್ಟೆ ಜಾಸ್ತಿ ವೆರೈಟಿಗಳಿತ್ತು. ತೊಗೊಂಡು 1-2 ಗಿಡ ಬಂದ್ವಿ ಫಾರ್ಮಿಂದ. ಪಿಕಾಕ್ ಹೋಗ್ತಿತ್ತು, ಹೆಂಗೆ ಆರೋಯ್ತು ನೋಡಿ. ಸೊ ಇದನ್ನು ಹಾಕೋಕ್ಕೆ ಅಂತ ಇವರೆಲ್ಲ ಟ್ರೈ ಮಾಡ್ತಿದ್ದಾರೆ ತಂದಿದ್ದ ಗಿಡನ. ಒಂದು ಮಿಯಾಜಾಕಿ ಅಂತ ಅಂದ್ಬಿಟ್ಟು ಒಂದು ಜಾತಿ ಗಿಡನ ತೊಗೊಂಡು ಬಂದಿದ್ವಿ. ಅದನ್ನು ಎಲ್ಲಿ ಹಾಕಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಮುಗಿದೋಯ್ತು ದಿನ. ಅಲ್ಲಿಂದ ಬೆಂಗಳೂರಿಗೆ ನಾವು ನೆಕ್ಸ್ಟ್ ಡೇ ಹೊರಟು ಬರ್ತಾ ಆನ್ ದ ವೇಲಿ ಪೋಲಾರ್ ಬೇರಿಗೆ ಬಂದಿದ್ವಿ. ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಆಗಿಬಿಟ್ಟಿತ್ತು ನಾವು ಹೊರಟಾಗ. ಸೊ ಹಂಗಾಗಿ ನಾನು ಕೋಲ್ಡ್ ಕಾಫಿ ತೊಗೊಂಡೆ, ಮೇಘನ ಡೆತ್ ಬೈ ಚಾಕ್ಲೇಟ್ ತೊಗೊಂಡ್ಲು, ಜೀವನ ಡ್ರೈ ಫ್ರೂಟ್ಸ್ ಏನೋ ತೊಗೊಂಡ. ನಮ್ಮ ಮನೆಯವರು ಒಂದು ಲಿಚಿ ಕೋನ್ ತೊಗೊಂಡ್ರು. ಇವನು ಡ್ರೈವಿಂಗ್ ಮಾಡ್ತಾ ಹೇಗೆ ತಿಂತದ ನೋಡಿ. ತಿನ್ಕೊಂಡು ಮಧ್ಯ ರೋಡಲ್ಲಿ ಹೋಗ್ತಿದ್ಯಾ ಗೊತ್ತಾ ನೀನು? ಇಲ್ಲಿ ನಮ್ಮ ಹತ್ರ ಪ್ರೂಫ್ ಇದೆ ಆಯ್ತಾ. ಎಲ್ಲಿ ತೋರ್ಸು ಮೇಘ. ಕಾಲೇನ ಆಗೋಯ್ತು. ಕಾರ್ಗೆ ಹೋದ ಅದಾಗಿರೋದಲ್ಲ ಕಾರ್ಗೋಯ್ತು.